ದಲಿತ ಸಮುದಾಯ ಸಂಘಟಿತರಿಂದ ಅನೇಕ ವರ್ಷಗಳಿಂದ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಒಳ ಮೀಸಲಾತಿ ಘೋಷಣೆ ಹಿನ್ನೆಲೆ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಮಾದಿಗ ಸಮುದಾಯ, ವಲಯ ಸಮುದಾಯದನ್ನೊಳಗೊಂಡ ಸುಮಾರು ಒಟ್ಟು 111 ಉಪಜಾತಿಗಳ ಸಮೀಕ್ಷೆಯನ್ನು ತಾಲೂಕು ಆಡಳಿತ ಅಧಿಕಾರಿಗಳ ತಂಡ ಮೇ 5ರಿಂದ ಎಲ್ಲ ಹಂತದಲ್ಲಿಯೂ ಇದೇ ತಿಂಗಳ 23ರವರೆಗೆ ಸಮೀಕ್ಷೆ ನಡೆಸಲಿದ್ದು, ಆಯಾ ಗ್ರಾಮದ ಸಂಘಟಿತ ಮುಖಂಡರು ಅಥವಾ ಸಮುದಾಯದ ಮುಖಂಡರು ಗ್ರಾಮದಲ್ಲಿರುವ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಪ್ರತಿ ಕುಟುಂಬದ ನಿಖರ ಮಾಹಿತಿ ನೀಡಲು ದಲಿತ ಮುಖಂಡರಾದ ವೆಂಕಟೇಶ್, ನಾಗನರಸಿಂಹ, ಮುನಿಕೃಷ್ಣಪ್ಪ, ನರೇಶ್, ರಾಮಕೃಷ್ಣ, ನಾರಾಯಣಸ್ವಾಮಿ, ಆನಂದ್, ಆಂಜಿ ಮುಂತಾದವರು ಮಾಧ್ಯಮಗಳ ಮೂಲಕ ಕರೆ ನೀಡಿದ್ದಾರೆ. ಈ ಒಳ ಮೀಸಲಾತಿ ವಿಚಾರವಾಗಿ ಪರಿಶಿಷ್ಟ ಜಾತಿಗಳಲ್ಲಿನ 101 ಉಪಜಾತಿಗಳೇನಿದೆ, ಇವರಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು. ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಬೇಕು. ಅಂದ್ರೆ ಜನಸಂಖ್ಯೆವಾರ ಯಾವ ಜಾತಿಯ ಜನಸಂಖ್ಯೆ ಜಾಸ್ತಿ ಇದೆ ಅವರಿಗೆ ಜಾಸ್ತಿ ಸಿಗಬೇಕು. ಹಂಗೆ ಶ್ರೇಣೀಕೃತ, ಅದಕ್ಕಿಂತ ಕಡಿಮೆ ಇರೋರಿಗೆ ಅವರ ಪಾಲು, ಅದಕ್ಕಿಂತ ಕಡಿಮೆ ಇರೋರಿಗೆ ಅವ್ರ ಪಾಲು, ಈ ತರ ಸಿಗಬೇಕು ಅಂತ ಹೇಳ್ಬಿಟ್ಟು ಕಳೆದ ಸುಮಾರು 40 ವರ್ಷಗಳಿಂದ ಮಾದಿಗ ರಿಸರ್ವೇಶನ್ ಹೋರಾಟ ಸಮಿತಿ, ಮಾದಿಗ ದಂಡೋರ, ಆಮೇಲೆ ಛಲವಾದಿ ಮಹಾಸಭಾ, ಜೊತೆಗೆ ದಲಿತ ಸಂಘಟನೆಗಳು ಅನೇಕ ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದರ ಪ್ರತಿಫಲವಾಗಿ 2006ರಲ್ಲಿ ಎಜೆ ಸದಾಶಿವ ಆಯೋಗ ಅವನ್ನ ಸರ್ಕಾರ ರಚನೆ ಮಾಡಿತ್ತು. ಎಜೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ ಏನು ಎಸ್ಟಿಗಳಲ್ಲಿ ಮಾದಿಗರಿಗೆ 6%, ವಲಯರಿಗೆ 5%, ಇನ್ನುಳಿದ 99 ಜಾತಿಗಳಿಗೆ 4% ಹಂಚಿಕೆ ಆಗಬೇಕು 15ರಲ್ಲಿ ಅಂತ ಒಂದು ವರದಿಯನ್ನು ಕೊಟ್ಟಿತ್ತು. ಅದು ವರದಿ ಸರ್ಕಾರ ಒಪ್ಕೊಂಡು ಅದನ್ನ ಬಹಿರಂಗಪಡಿಸಲೇ ಇಲ್ಲ. ಚರ್ಚೆಗೂ ಸಚಿವ ಸಂಪುಟದಲ್ಲಿ ಚರ್ಚೆಗೂ ಇಡಲಿಲ್ಲ. ನಿರಂತರವಾಗಿ ಹೋರಾಟಗಳು ಇದೇ ರೀತಿ ಸಾಕೊಂಡು ಬರ್ತಾ ಇತ್ತು. ಅಂತಿಮವಾಗಿ ಮೊನ್ನೆ ಕಳೆದ 3-4 ತಿಂಗಳ ಹಿಂದೆ, ಬಹುಶಃ ಒಂದು 6 ತಿಂಗಳಾಗಿರ್ಬೋದು, ಸರ್ವೋಚ್ಚ ನ್ಯಾಯಾಲಯ, ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ. ಒಳ ಮೀಸಲಾತಿ ವಿಚಾರವಾಗಿ ಆಯಾ ರಾಜ್ಯ ಸರ್ಕಾರಗಳು ನಿಖರವಾದ ದತ್ತಾಂಶಗಳನ್ನ ಸಂಗ್ರಹ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಎಲ್ಲ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡಲಾಗಿದೆ ಅಂತಕ್ಕಂಥ. ಮೇ 5ರಿಂದ 23ನೇ ತಾರೀಕುವರೆಗೂ ಅಧಿಕಾರಿಗಳು ಏನು ಜಾತಿ ಜನಗಣತಿ ಸಮೀಕ್ಷೆಗೆ ಅಧಿಕಾರಿಗಳು ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಬೇರೆ ಯಾವುದೂ ಮನಸ್ಸಲ್ಲಿ ಇಟ್ಕೊಬಾರ್ದು. ಆದಿ ಕರ್ನಾಟಕನೂ ಇಟ್ಕೊಬಾರ್ದು, ಆದಿ ದ್ರಾವಿಡನು ಇಟ್ಕೊಬಾರ್ದು, ಆದಿ ಆಂಧ್ರನು ಇಟ್ಕೊಬಾರ್ದು, ಬೇರೆ ಏನು ಇಟ್ಕೊಬಾರ್ದು. ನಮ್ಮ ಮನಸ್ಸಲ್ಲಿ ಮಾದಿಗರಾಗಿದ್ರೆ ಮಾದಿಗ, ಅದು ಪೆನ್ನಲ್ಲಿ ಬರ್ಸ್ಬೇಕು, ಪೆನ್ಸಿಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಲೋ ಮಾಡಬೇಡಿ. ಅಧಿಕಾರಿಗಳು ಬಂದಾಗ ಪೆನ್ನಲ್ಲಿ ಮಾದಿಗ ಅಂತ ಬರ್ಸಿ. ಇದರಲ್ಲಿ ಯಾವುದೇ ಮುಜುಗರ ಇಲ್ಲ. ಯಾಕಂತಂದ್ರೆ ಇದು ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು, ಅವ್ರ ಭವಿಷ್ಯ ಉಜ್ವಲವಾಗಿರ್ಬೇಕಂತಂದ್ರೆ ಮಾದಿಗರಾಗಿದ್ರೆ ಮಾದಿಗ ಅಂತ ನಮೂದು ಮಾಡಿಸ್ಬೇಕಾಗ್ತದೆ, ವಲಯರಾಗಿದ್ರೆ ವಲಯ ಅಂತ ನಮೂದು ಮಾಡಿಸ್ಬೇಕಾಗ್ತದೆ. ಇನ್ನುಳಿದ 101 ಜಾತಿಗಳು, 99 ಜಾತಿಗಳಿದೆ, ಅವರು ಕೂಡ ಅವರವ್ರ ಜಾತಿಯನ್ನ ಆ ಕಾಲಂಗಳಲ್ಲಿ ನಮೂದು ಮಾಡಿಸ್ಬೇಕಾಗ್ತದೆ. ಒಂದು ಈ ಮನೆಗೆ ಬರ್ತಕ್ಕಂಥದ್ದು 17ನೇ ತಾರೀಕು ಮುಗೀತದೆ. ಆಮೇಲೆ 19ನೇ ತಾರೀಕಿಂದ 21ನೇ ತಾರೀಕುವರೆಗೂ BLOs ಬೂತ್ ಮಟ್ಟದಲ್ಲಿ ಈ ಚುನಾವಣೆಗೆ ಏನ್ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ನೇಮಿಸಿರ್ತಾರೆ BLOs, ಅವರು ಒಂದು ನಿಗದಿತ ಸ್ಥಳದಲ್ಲಿ ನಮಗ್ ಸಿಗ್ತಾರೆ. ಅಲ್ಲಿ ಹೋಗಿ ನಮೂದನ್ನ ಮಾಡಿಸ್ಬೇಕು ಅವ್ರ ಹತ್ರ. ನಾವೆಲ್ಲರೂ ಅವ್ರ ಹತ್ರನೇ ಹೋಗಿ ತಪ್ಪೋಗಿದ್ರೆ ಅವ್ರ ಹತ್ರ ನಮೂದು ಮಾಡತಕ್ಕಂಥ ಕೆಲಸ ಆಗ್ಬೇಕು. 21ರಿಂದ 23ನೇ ತಾರೀಕುವರೆಗೂ ಮೊಬೈಲ್ ಆಪ್, ಮೊಬೈಲ್ ಅಲ್ಲೇ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೇಳ್ತಕ್ಕಂಥ ಏನು ಮಾಹಿತಿ ಇದೆ ಅದನ್ನ ಕೊಡ್ತಾ ಹೋದ್ರೆ, ಲಾಗಿನ್ ಮಾಡಿದ್ರೆ ಅಲ್ಲಿ ಕೂಡ ನಮ್ಮ ಜಾತಿ ನಮೂದಾಗ್ತದೆ. ಮಾದಿಗ ಇದ್ರೆ ಮಾದಿಗ, ವಲಯ ಇದ್ರೆ ವಲಯ, ಅದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ನಮೂದು ಮಾಡ್ಬೇಕಾಗ್ತದೆ. ಎಲ್ಲರೂ ಭಾಗವಹಿಸಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸೋಣ. ಎಲ್ಲರೂ ಅಣ್ಣ ತಮ್ಮಂದ್ರಂತೆ ನಾವು ಏನು ಒಳ ಮೀಸಲಾತಿ ಇದೆ ಅದನ್ನ ಹಂಚ್ಕೊಂಡು ನಮ್ಮ ಭಾಗವನ್ನು ನಾವು ತೆಗೆದುಕೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮುಂದಡಿ ಇಡೋಣ. ಸಮೀಕ್ಷೆ ಮಾಡಲಿಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳ ಜೊತೆ ನಮ್ಮ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಹೋಬಳಿ ಗ್ರಾಮ ಪಂಚಾಯತಿ ಹಾಗೂ ಗ್ರಾಮದ ಮುಖಂಡರುಗಳು ಹಾಗೂ ನಮ್ಮ ವಿದ್ಯಾರ್ಥಿಗಳು ಇವರೆಲ್ಲರೂ ಆ ಸಮೀಕ್ಷೆ ಪಡೆಯಲಿಕ್ಕೆ ಬರ್ತಕ್ಕಂಥ ಅಧಿಕಾರಿಗಳ ಜೊತೆ ಸೇರಿ ಯಾವ ಹಳ್ಳಿಯಲ್ಲಿ ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ
ಅದನ್ನ ನಿಖರವಾದಂಥ ಮಾಹಿತಿಯನ್ನು ಪಡೆಯಲಿಕ್ಕೆ ಅವ್ರ ಜೊತೆ ಗುರುತಿಸ್ಕೊಂಡು ಈ ನಮ್ಮ ಸಮುದಾಯಗಳ ವಲಯ ಮಾದಿಗ ಎಷ್ಟು ಜನಸಂಖ್ಯೆ ಇದೆಯಲ್ಲ ಅದನ್ನ ನಿಖರವಾಗಿ ಭರಿಸಲಿಕ್ಕೆ ತಮ್ಮ ಹೋರಾಟದ ಮುಖಂಡರುಗಳಲ್ಲಿ ಮನವಿ ಮಾಡ್ತೀವಿ. ಈಗ ನಮ್ಮಲ್ಲಿ ಅವಿದ್ಯಾವಂತರು ಜಾಸ್ತಿ ಇದ್ದಾರೆ. ನಮ್ಮ ಉಪಜಾತಿಗಳಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿಗಳಲ್ಲಿ ಅವಿದ್ಯಾವಂತರು ಜಾಸ್ತಿ ಇದ್ದಾರೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಅವೇರ್ನೆಸ್ ಇಲ್ಲ. ಯಾರ ಹತ್ರ ಕೂಡ ಈಗಲೂ ಕೂಡ ಒಂದು ಶೇಕಡವಾರು ಒಂದು 60% ಜನರ ಹತ್ರ ಯಾವುದೂ ಕೂಡ ಒಂದು ಡಿಜಿಟಲ್ ಮೊಬೈಲ್ಸ್ ಇಲ್ಲ. ಆನ್ಲೈನ್ ಮುಖಾಂತರ, ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಏನ್ ನಡೀತಿದೆ ನಮ್ಮ ಜಾತಿ ಬಗ್ಗೆ ಈ ಒಂದು ವಿಚಾರ ಕೂಡ ನಮ್ಮ ಜನರಲ್ಲಿ ಅರಿವಿಲ್ಲ. ಈಗ ಜನರಿಗೆ ಏನ್ ಮಾಡ್ಬೇಕಾಗಿದ್ದು ನಾವು ಈಗ ಮಾಡ್ತಾ ಇರೋ ಉದ್ದೇಶ ಆಗ್ಬೋದು, ಕೊಡ್ತಾ ಇರೋ ಸಂದೇಶ ಆಗ್ಬೋದು ತುಂಬಾ ಉಪಯುಕ್ತವಾಗಿದೆ, ಒಳ್ಳೇದಾಗಿದೆ. ಬಟ್ ಡೋರ್ ಟು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಪರಿಶಿಷ್ಟ ಜಾತಿ ಇರತಕ್ಕಂಥ ಪ್ರತಿಯೊಂದು ಉಪಜಾತಿಗೂ ಕೂಡ ಈ ಸಮೀಕ್ಷೆ ಏನಕ್ಕೆ ನಡೆಸ್ತಾ ಇದ್ವಿ, ಈ ಸಮೀಕ್ಷೆ ಯಾರಿಗೆ ಫಲೀಕೃತ ಆಗುತ್ತೆ, ಇದರಿಂದ ಯಾರು ಅನುಕೂಲಗಳು ಪಡಿತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಯಾರಿಗೆ ನಾವು ಕರೆಕ್ಟ್ ಆಗಿ, ಸಂಕ್ಷಿಪ್ತವಾಗಿ, ಕೂಲಂಕುಷವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮಕ್ಕಳಿಗೆ ಯಾವ ನೆಕ್ಸ್ಟ್ ಬರತಕ್ಕಂಥ ಜನರೇಷನ್ಗೆ ಯಾವ ರೀತಿ ಅನುಕೂಲಗಳಾಗುತ್ತೆ ಅಂತ ನಾವು ಇದಕ್ಕಿಂತ ಮುಂಚೆ ಹೋಗಿ ನಾವು ಪ್ರತಿ ಬಾಗಿಲಿಗೂ ಪ್ರತಿ ವ್ಯಕ್ತಿಗೂ ತಿಳಿಸಿದರೆ ಮಾತ್ರ ಇದರಿಂದ ಒಳ್ಳೆ ಒಂದು ಫಲಿತಾಂಶ, ಒಳ್ಳೆ ರಾಜಕೀಯ ಮುಖಂಡರುಗಳು ಅವರ ಅನುಯಾಯಿಗಳಾಗ್ಬೋದು. ಮುಂದೆನೆ ಅಲ್ಲಿರ್ತಕ್ಕಂಥ ಅವಿದ್ಯಾವಂತರಿಗೆ, ಸಾಮಾಜಿಕ ಜ್ಞಾನ ಇರ್ತಕ್ಕಂಥ ಜನಗಳಿಗೆ ಅರಿವು ಮಾಡಿಬಿಟ್ರೆ ಈ ಒಂದು ಸಮೀಕ್ಷೆ ಇದರಿಂದ ಬರ್ತಕ್ಕಂಥ ಪ್ರತಿಫಲ ತುಂಬಾ ಉಪಯುಕ್ತ ಆಗುತ್ತೆ, ಮುಂದೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ, ಮಾಧ್ಯಮದವರ ಮುಖಾಂತರ ನಾನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೇನೆ. ಸೊ 5ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಸೊ ಎಲ್ಲರೂ ಕೂಡ ಶಿಕ್ಷಣ ಇಲಾಖೆಯ ಟೀಚರ್ಸೇ ಅದಕ್ಕೆ ನಿಯೋಜನೆ ಆಗಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯ 12 ದಿನಗಳ ಕಾಲ ಸುಗಮವಾಗಿ ಆಗುತ್ತೆ. ಅಲ್ಲಿ ಪ್ರಾರಂಭದಲ್ಲಿ 1-2 ದಿವಸದಲ್ಲಿ ಏನಾದರೂ ಗೊಂದಲ ಆಯಿತು ಅಂತಂದರೆ ನಾವು ಇನ್ವಾಲ್ವ್ ಆಗಿ ಅವ್ರ ಸಮಸ್ಯೆ ಬಗೆಹರಿಸ್ತೀವಿ. ಮತ್ತು ತರಬೇತಿನೂ ಕೂಡ ಇವತ್ತಿಗೆ ಮುಗಿದಿದೆ. ಸೊ ಅದು ಈಗ ಆನ್ಲೈನಲ್ಲಿ ಎಂಟ್ರಿ ಮಾಡೋದ್ರಿಂದ ಅದು ಜನ್ರೇಟ್ ಆಗೋದು ಹೆಡ್ ಆಫೀಸಲ್ಲಿ ಇರುತ್ತೆ. ಸೊ ನಮಗೆ ಅದನ್ನು ಕೊಡಲಿಕ್ಕೆ ಇನ್ನೂ ಯಾವುದೇ ನಿರ್ದೇಶನಗಳು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಬಂದಾಗ ಕೊಡ್ತೀವಿ. ಇನ್ನು ಸದ್ಯಕ್ಕೆ ಆ ಥರದ್ದು ಯಾವುದೂ ನಿರ್ದೇಶನ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಏನು ಮಾಹಿತಿ ಅದು ಅವರು ಸ್ಕೂಲ್ ದಾಖಲಾತಿಗಳಲ್ಲಿ ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿದೆ ಅದ್ರ ಮೇಲೆ ನಾವು ತೊಗೊಬೇಕಾಗುತ್ತೆ. ಆನ್ ರೆಕಾರ್ಡ್ ಅವ್ರದ್ದು ಏನಿದೆ ಅಂಥ ಸಮಯ ಬಂದಾಗ ಅದು ಆನ್ ರೆಕಾರ್ಡ್ ಬೇಸ್ ಮೇಲೆ